ಬಿಸಿಲು ನೆರಳಿನ ಹಾದಿ, ದಿವ್ಯ ಸ್ಫೂರ್ತಿಯ ಹಾದಿ, ಜ್ಞಾನ ಜ್ಯೋತಿಯ ಹಾದಿ, ಹೊಸ ಬೆಳಕಿನ ಹಾದಿ, ಕಾರ್ಮೋಡ ಸೆರೆದು ಹೊಂಬೆಳಕ ಕಂಡ ಹಾದಿ, ಶಿವಶಕ್ತಿ ತುಂಬಿ ನವ ಚೇತನ ಕೊಟ್ಟ ಹಾದಿ. ಸಮಸ್ಯೆ ಎಂಬ ಸಮರದಲ್ಲೂ ಪ್ರಭು ಕೈ ಹಿಡಿದ ಹಾದಿ, ಪರಮಾತ್ಮನ ಛತ್ರ ಛಾಯೆಯ ಹಾದಿ, ಹೊಸ ಸೃಷ್ಟಿಯ ಹೊಸ ಸಂಕಲ್ಪದಲ್ಲಿ, ಅನುಭವದ ಹಾದಿಯಲ್ಲಿ, ಅನುಭವದ ಈ ಹಾದಿಯಲ್ಲಿ. ಹಾಸನ ಕರ್ನಾಟಕ ರಾಜ್ಯದ ಪ್ರಮುಖ ಜಿಲ್ಲಾ ಕೇಂದ್ರವಾಗಿದೆ. ಇಲ್ಲಿ ಪೂಜ್ಯ ದೇವತೆಯಾಗಿರುವ ಹಾಸನಾಂಬಾ ದೇವಿಯ ಹೆಸರನ್ನು ಇಡಲಾಗಿದೆ. ಇದಲ್ಲದೆ ಇಲ್ಲಿ ಚನ್ನಾರಾವ ದೇವಾಲಯ, ಹೊಯ್ಸಳೇಶ್ವರ ದೇವಾಲಯ, ಗೊಮ್ಮಟೇಶ್ವರನ ಪ್ರತಿಮೆ ಮುಂತಾದ ಅನೇಕ ಪ್ರಾಚೀನ ದೇವಾಲಯಗಳಿವೆ. ಹಾಸನದ ಬ್ರಹ್ಮಕುಮಾರಿ ಸೇವಾ ಕೇಂದ್ರದ ಸಂಚಾಲಕಿಯ ರೂಪದಲ್ಲಿ ಆದರಣೀಯ ಮೀನಾ ಅಕ್ಕನವರು ನಿಮಿತ್ತರಾಗಿದ್ದಾರೆ. ಇವರ ಜನ್ಮ 1962ರಲ್ಲಿ ಕರ್ನಾಟಕ ರಾಜ್ಯದ ಮಂಡ್ಯದಲ್ಲಿ ಒಂದು ಸ್ವತಂತ್ರ ಸೇನಾನಿಯ ಮನೆಯಲ್ಲಾಯಿತು. ಇವರು ಬಾಲ್ಯದಿಂದಲೂ ಭಕ್ತಿ ಭಾವ, ಓದು ಬರಹ, ಸಮಾಜ ಸೇವೆ, ಆಧ್ಯಾತ್ಮಿಕತೆ ಮುಂತಾದವುಗಳಲ್ಲಿ ವಿಶೇಷ ಅಭಿರುಚಿಯನ್ನು ಹೊಂದಿದ್ದರು. ಇವರು ಪ್ರೇಮ ಭಾವ, ಕ್ಷಮಾಭಾವ, ರಮಣೀಕತೆ, ಹರ್ಷಿತ ಮುಖತೆ, ವಿನಮ್ರತೆ, ಧೈರ್ಯತೆ, ನಿರ್ಮಾಣ ಚಿತ್ತದಂತಹ ಮುಂತಾದ ಗುಣಗಳಿಂದ ಸಂಪನ್ನರಾಗಿದ್ದಾರೆ. ಪರಮಾತ್ಮನನ್ನು ಅರಸುತ್ತಾ ಇವರು 1984ರಲ್ಲಿ ಈ ಈಶ್ವರ್ಯ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡರು. ಸೇವಾ ಕೇಂದ್ರದ ಶಾಂತಿಪೂರ್ಣ ವಾತಾವರಣ, ಸತ್ಯ ಪರಮಾತ್ಮನ ಪರಿಚಯವು ಇವರನ್ನು ಪ್ರಭಾವಿತರನ್ನಾಗಿ ಮಾಡಿತು. 1984ರಲ್ಲಿ ಇವರು ಸಂಸ್ಥೆಯ ಮುಖ್ಯಾಲಯವಾದ ಮೌಂಟ್ ಅಬುವಿನಲ್ಲಿ ಈಶ್ವರ್ಯ ಮಿಲನ ಮಾಡುವ ಸೌಭಾಗ್ಯವನ್ನು ಪಡೆದುಕೊಂಡರು. ಪರಮಾತ್ಮನಿಂದ ವಿಶೇಷ ವರದಾನವನ್ನು ಪ್ರಾಪ್ತಿ ಮಾಡಿಕೊಂಡು ಇವರು 1985ರಲ್ಲಿ ತಮ್ಮ ಜೀವನವನ್ನು ಈಶ್ವರ್ಯ ಸೇವೆಯಲ್ಲಿ ಸಮರ್ಪಿತ ಮಾಡಿದರು. ಅಂದಿನಿಂದ ಮೈಸೂರು, ಕೂರ್ಗ, ಹಾಸನ, ಮಂಡ್ಯ, ನೆಲಮಂಗಲ, ಸೋಮವಾರಪೇಟ್ ಮೊದಲಾದ ಕಡೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ವರ್ತಮಾನ ಸಮಯ ಹಾಸನದಲ್ಲಿಯೇ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಜನತೆಗೆ ಈಶ್ವರೀಯ ಸಂದೇಶವನ್ನು ಕೊಡುತ್ತಾ ಇವರು ಅನೇಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ವರ್ತಮಾನ ಸಮಯ ಇವರ ಕುಶಲ ನೇತೃತ್ವದಲ್ಲಿ 2 ಸೇವಾ ಕೇಂದ್ರ, 10 ಉಪಸೇವಾ ಕೇಂದ್ರ, 10 ಗೀತಾ ಪಾಠಶಾಲೆಗಳು ಸೇರಿ 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಶ್ವರೀಯ ಪ್ರೀತಿ ಮತ್ತು ಪಾಲನೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಓಂ ಶಾಂತಿ. ನಾನು ಈ ಸಂದರ್ಭದಲ್ಲಿ ನನ್ನನ್ನು ಅತ್ಯಂತ ಭಾಗ್ಯಶಾಲಿ ಅಂತ ತಿಳ್ಕೊಳ್ತೀನಿ. ಏಕೆಂತಂದರೆ ನಮಗೆ ಈ ಆಧ್ಯಾತ್ಮಿಕ ಜೀವನದಲ್ಲಿ ಬರೋದಕ್ಕೆ ಮೊದಲು ನಮ್ಮ ಲೌಕಿಕ ಪರಿವಾರದಲ್ಲಿ 1962 ಡಿಸೆಂಬರ್ 31ರಂದು ನಾನು ನಮ್ಮ ಅತ್ಯಂತ ಭಕ್ತಿಪೂರ್ವಕವಾದ ಪರಿವಾರದಲ್ಲಿ ಜನ್ಮವನ್ನು ಪಡೆದೆ. ನನ್ನ ತಂದೆ ತಾಯಿಗಳು ನಿಜವಾಗ್ಲೂ ಸಹ ಎಷ್ಟೊಂದು ಸಂತೋಷವಾಗಿ ನಮ್ಮನ್ನು ಬೆಳೆಸಿದ್ರು. ಯಾವುದೇ ಕಷ್ಟಗಳು ಅಥವಾ ದುಃಖದ ವಾತಾವರಣವನ್ನು ನಮಗೆ ಕಲ್ಪಿಸಿಕೊಡಲಿಲ್ಲ. ನನ್ನ ಜೊತೆಯಲ್ಲಿ ಒಡ ಹುಟ್ಟಿದಂತಹ ಸಹೋದರರು 2 ಸಹೋದರಿಯರು 4 ಜನ. ಆದರೆ ಒಂದು ರೀತಿ ಪರಿವಾರ ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮ ಜೀವನದಲ್ಲಿ ನಾವು ಏನೆಲ್ಲ ಅನುಭವ ಮಾಡಬೇಕು, ಲೌಕಿಕದಲ್ಲಿ ಬಹಳಷ್ಟು ಸಹಯೋಗವನ್ನು ತಂದೆ ತಾಯಿಗಳು ಕೊಟ್ಟರು. ಅಂದರೆ ನಮ್ಮ ತಂದೆ ನಾವೇನು ಅಂತಹ ದೊಡ್ಡ ಶ್ರೀಮಂತರು ಅಲ್ಲ, ತುಂಬ ಬಡವರು ಅಲ್ಲ, ಮಧ್ಯವರ್ತಿಗಳಾಗಿದ್ದಂತಹ ನಮ್ಮ ಈ ಕುಟುಂಬ ನಗನಗ್ತ ಕಳೀತಾ ಇದ್ವಿ. ಒಂದು ರೀತಿ ಆಟ ಆಡ್ದಾಗೆ ನಮ್ಮ ಜೀವನ ಹಳ್ಳಿನಲ್ಲಿ ಕಳೀತಾ ಇತ್ತು. ಆದರೆ ನಾನು SLC ಮುಗಿಸಿದ ನಂತರ ಮಂಡ್ಯ ನಗರವನ್ನು ಪ್ರವೇಶ ಮಾಡಿದೆ. ಅಲ್ಲಿ ಹಾಸ್ಟೆಲ್ನಲ್ಲಿದ್ದುಕೊಂಡು ನಾನು ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ. ಡಿಗ್ರಿ ಮುಗಿತಾ ಇದ್ದ ಹಾಗೆ ಅಂದರೆ
ನಮ್ಮ ತಂದೆಯವರು ಈ ಜ್ಞಾನ ಮಾರ್ಗದಲ್ಲಿ ಮೊಟ್ಟ ಮೊದಲನೇದಾಗಿ ಬಂದರು. ನನಗೆ ಬಾಲ್ಯದಿಂದಲೂ ಒಂದು ರೀತಿ ಸೇವೆ ಮಾಡಬೇಕು ಅನ್ನುವಂಥ ಉತ್ಸುಕತೆ ತುಂಬ ಇತ್ತು. ಆ ಕಾರಣದಿಂದ ನಾನು ಕೆಲವು ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸ್ತಾ ಇದ್ದೆ ಮತ್ತು ಭಜನೆ ತುಂಬ ಮಾಡ್ತಾ ಇದ್ದೆ. ನಮ್ಮ ಮನೆಯಲ್ಲಿ ಎಲ್ಲರೂ ಸಹ ಭಜನೆ ಮಾಡ್ತಾ ಇದ್ವಿ. ಒಂದು ರೀತಿ ರಾಮ ಮಂದಿರದ ರೀತಿಯಲ್ಲಿ ಇರ್ತಾ ಇತ್ತು. ಆದರೆ ನಾವು ಯಾವಾಗ ನಮ್ಮ ತಂದೆಯವರು ಈ ಜ್ಞಾನ ಮಾರ್ಗಕ್ಕೆ ಬಂದರು, ಅಂದರೆ ನಮ್ಮ ಹಳ್ಳಿನಲ್ಲಿ ಮೊದಲು ಶುರುವಾಯಿತು. ಆಗ ನಮ್ಮ ತಂದೆ ಈ ಜ್ಞಾನಕ್ಕೆ ಬಂದರು. ಆದರೆ ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯದ ಸಂಪರ್ಕದಲ್ಲಿ ಅವ್ರು ಬಂದಿದ್ದು ನಮ್ಗೆ ಯಾರಿಗೂ ಇಷ್ಟ ಆಗ್ತಾ ಇರಲಿಲ್ಲ. ನಾವೆಲ್ಲ ಮನೆಯಲ್ಲಿ ಅವ್ರನ್ನ ರೇಗಿಸ್ತಾ ಇದ್ವಿ, ಬೈತಾ ಇದ್ವಿ, ಏನಕ್ಕೆ ಯಾತಕ್ಕೋಸ್ಕರ ಆ ಸಂಸ್ಥೆಗೆ ಹೋಗ್ತೀರ ನೀವು ಅಂತ. ಆದರೆ ಇದ್ದಕ್ಕಿದ್ದಾಗೆ ಆಕಸ್ಮಿಕವಾಗಿ ನಾನು ಸೆಕೆಂಡ್ ಡಿಗ್ರಿನಲ್ಲಿದ್ದಾಗ ನಮ್ಮ ತಂದೆಯವರ ಜೊತೆಯಲ್ಲಿ ಆಶ್ರಮಕ್ಕೆ ಬಂದೆ. ಆದರೆ ಆಶ್ರಮದ ವಾತಾವರಣ ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿರುವಂತಹ ಹಿರಿಯ ಸಹೋದರಿಯರು ಕೊಡ್ತಾ ಇದ್ದಂಥ ಪ್ರೀತಿ ತುಂಬ ಆಕರ್ಷಣೆ ಆಯಿತು. ಅದಕ್ಕಾಗಿ ನಾನು ನನ್ನ ಜೀವನದಲ್ಲಿ ಮುಂದುವರಿಬೇಕು ಅಂತ ಏನು ಆಲೋಚನೆ ಮಾಡಿರಲಿಲ್ಲ. ಇದ್ದಕ್ಕಿದ್ದ ಹಾಗೆ 1984ರಲ್ಲಿ ಮೌಂಟ್ ಅಬ್ಗೆ ಹೋಗುವಂಥ ಅವಕಾಶ ಸಿಕ್ತು. ನಾನು ಸಹೋದರಿಯರ ಜೊತೆಯಲ್ಲಿ ಮೌಂಟ್ ಅಬ್ಗೆ ಹೋದೆ. ಮೌಂಟ್ ಅಬ್ನಲ್ಲಿ ನಾನು ಅಲ್ಲಿಯ ವಾತಾವರಣ ಮತ್ತೆಲ್ಲದಕ್ಕಿಂತ ಒಂದು ಸತ್ಯತೆಯ ಸ್ಪಷ್ಟತೆ ನನಗೆ ಆಗ್ತಾ ಬಂತು. ಅದಕ್ಕಾಗಿ ನಾನು ಒಂದು ರೀತಿಯಲ್ಲಿ 1985 ಆ ಸಮಯಕ್ಕೆ ನಾನು ಮುಂಚೆನೇ ಮೌಂಟ್ ಅಬ್ಗೆ ಏನು ಹೋಗಿ ಬಂದೆ, ಅಲ್ಲಿ ಮೊಟ್ಟ ಮೊದಲನೇದಾಗಿ ಪರಮಾತ್ಮನ ಮಿಲನ ಆಗತ್ತೆ ಅನ್ನೋದನ್ನ ಕೇಳಿ ನನಗೆ ತುಂಬ ಆಕರ್ಷಣೆ ಆಯಿತು. ಏಕೆ ನಾವು ಭಜನೆ ಮಾಡಿ ಬೇಕಾದಷ್ಟು ದೇವರ ದರ್ಶನಕ್ಕೆ ಹೋಗ್ತಾ ಇದ್ವಿ. ಆದರೆ ಎಲ್ಲೋ ಒಂದು ಕಡೆ ಭಗವಂತ ಬರ್ತಾನೆ, ಉದಾಹರಣೆಗೆ ಶನಿ ದೇವರು ಬರುತ್ತೆ, ಆ ದೇವರು ಬರುತ್ತೆ ಅಂತೆಲ್ಲ ಕೇಳ್ತಾ ಇದ್ವಿ. ಇಲ್ಲಿ ಪ್ರತ್ಯಕ್ಷವಾಗಿ ಪರಮಾತ್ಮನ ಅವತರಣೆ ಆಗುತ್ತೆ ಅನ್ನೋದು ನನಗೆ ತುಂಬ ಮನಸ್ಸಿಗೆ ಒಂದು ರೀತಿ ಆಕರ್ಷಣೆ ಮಾಡಿತು. ನಂತರ ಪರಮಾತ್ಮನನ್ನು ಮೊಟ್ಟ ಮೊದಲು ಮೆಲ್ಲ ಮಾಡಿ ವೇದಿಕೆಯಲ್ಲಿ ಹೋಗಿ ಪ್ರಸಾದವನ್ನು ತಗೊಳ್ಳುವಾಗ ಭಗವಂತ ನನ್ನ ಕೊಟ್ಟಂಥ ಮೊದಲನೇ ವರದಾನ ಏನು ಅಂತಂದರೆ, ಮಗು ನೀನು ಹೀರೋಯಿನ್ ಪಾರ್ಟ್ ಬಜಾವು ಅಂತಂದರು. ಅಂದರೆ ಅಂತಹ ಪ್ರಮುಖ ಪಾತ್ರವನ್ನು ಅಭಿನಯ ಮಾಡಬೇಕು ಅಂತ ಹೇಳಿದಾಗ ನನಗೆ ಒಂದು ರೀತಿಯಲ್ಲಿ ನನಗೆ ಹಿಂದಿ ಬರ್ತಾ ಇರಲಿಲ್ಲ. ನನಗೆ ಟ್ರಾನ್ಸ್ಲೇಷನ್ ಮಾಡಿದ್ರು ಜೊತೆಲಿದ್ದ ಸಹೋದರಿ. ಆಗ ಏನೊಂದು ಸಂತೋಷ ಆಯಿತು ಅಂತಂದರೆ, ಏನಿದು ಈ ಥರ ವಾತಾವರಣದಲ್ಲಿ ಪರಮಾತ್ಮ ಇಂಥ ಒಳ್ಳೆ ವರದಾನವನ್ನು ನನಗೆ ಕೊಟ್ಟಿದ್ದಾರಲ್ಲ ಅಂತ ನಾನು ಅದನ್ನು ಮನಸಾರ ಸ್ವೀಕಾರ ಮಾಡಿದೆ. ಯಾವಾಗ ನಾವು ಮೌಂಟ್ ಅಬುವಿಂದ ಒಂದು 4-5 ದಿವಸ ಇದ್ದು ನಂತರ ಊರಿಗೆ ವಾಪಸ್ ಬಂದೆ, ಆಗ ನಾನು ಕಾಲೇಜಿನ ಜೀವನದಲ್ಲಿ ಇದ್ದಿದ್ದರಿಂದ ನನಗೆ ಆ ವರದಾನದ ಜೊತೆಯಲ್ಲಿ ಒಂಥರ ಮನಸ್ಸು ಕಸಿವಿಸಿ ಆಗೋದಕ್ಕೆ ಶುರುವಾಯಿತು. ಏಕೆಂತಂದರೆ ಒಂದು ಕಡೆ ಲೌಕಿಕ ಜೀವನ, ಅಂದರೆ ನಾನೇನು ಲೌಕಿಕ ಜೀವನದಲ್ಲಿ ಅಂಥ ರೀತಿಯಲ್ಲಿ ಮುಳುಗಿರಲಿಲ್ಲ. ಏನೋ ಎಜುಕೇಷನ್ ಮಾಡಬೇಕು ಅಂತ ಮಾಡ್ತಾ ಇದ್ದೆ ಅಷ್ಟೇ. ನಂತರ ನನಗೆ ಮನೆಯಲ್ಲಿ ಒಂದು ಸ್ವಲ್ಪ ಬಂಧನವೂ ಶುರುವಾಯಿತು. ಅಂದರೆ ಅರ್ಥ ಏನು, ನೀವು ಇವತ್ತು ಪರಮಾತ್ಮನ ಜ್ಞಾನದಲ್ಲಿ ಮುಂದುವರಿಯೋದಕ್ಕೆ ಯಾರೂ ಸಹ ತಮ್ಮ ಮನೆಯಿಂದ ಹೋಗೋದಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಹಾಗೆ ಲೌಕಿಕದಲ್ಲಿ ಸ್ವಲ್ಪ ಬಂಧನ ಹಾಕೋಕ್ಕೆ ಶುರು ಮಾಡಿದ್ರು. ಆದರೆ ನನಗೆ ಒಳಗಡೆನೇ ಒಂದು ಕುತೂಹಲ ಏನು ಅಂದರೆ, ಭಗವಂತ ಇಲ್ಲಿ ನೋಡಿದ್ರೆ ನೀನು ಅಂತಹ ಹೀರೋಯಿನ್ ಪಾರ್ಟ್ ಮಾಡು ಅಂತ ಹೇಳ್ತೀಯ, ಆದರೆ ಇದು ಲೌಕಿಕದಲ್ಲೋ ಅಲೌಕಿಕದಲ್ಲೋ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಏಕೆಂದರೆ ನನಗೆ ಸ್ವಂತ ನನ್ನ ಮನಸ್ಸಿನಲ್ಲಿ ನಾನು ಈ ರೀತಿ ಸಮರ್ಪಣೆ ಆಗಬೇಕು, ಈಶ್ವರಿಯ ಸೇವೆಯನ್ನು ಮಾಡಬೇಕು, ಶ್ವೇತವಸ್ತ್ರಧಾರಿಯಾಗಿ ಇರಬೇಕು ಅನ್ನೋದು ಇಷ್ಟ ಇರಲಿಲ್ಲ. ನಂತರ ನಾನು ಮಂಡ್ಯದಲ್ಲಿ ಓದ್ತಾ ಇದ್ದಂಥವಳು ಅದೆಲ್ಲ ಮುಗಿಸಿ ಮೈಸೂರಿಗೆ ಬಂದು ನಾನು ಮುಂದೆ ಕನ್ನಡ MA ಮಾಡಬೇಕು ಅಂತೇಳಿ ಭಾಳ ಆಸೆ ಇತ್ತು. ಆದರೆ ಆ ಸಮಯದಲ್ಲಿ 1985 ಜೂನ್ 7ನೇ ತಾರೀಕು ಒಂದು ವಿಶೇಷ ಕಾರ್ಯಕ್ರಮ ಮೈಸೂರಿನಲ್ಲಿ ಅರೇಂಜ್ಮೆಂಟ್ ಆಯಿತು. ಆ ಸಮಯದವರೆಗೂ ಸಹ ನನ್ನ ಸಂಸ್ಕಾರವನ್ನು, ನನ್ನ ಒಂದು ಬಿಹೇವಿಯರನ್ನು ಸಹೋದರಿಯರು ನೋಡ್ತಾ ಇದ್ರು. ಈ ಒಂದು ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಯಾರನ್ನೂ ಸಹ ಯಾವುದೇ ಸಹೋದರಿಯನ್ನು ಬಂದ ತಕ್ಷಣ ಅವರನ್ನು ಸ್ವೀಕಾರ ಮಾಡೋದಿಲ್ಲ. ಮೊದಲು ಒಂದು ಟ್ರೈನಿಂಗ್ ಅಂತ ನೋಡ್ತಾರೆ ನಮ್ಮನ್ನು. ಆ ಟ್ರೈನಿಂಗಲ್ಲಿ ಎಲ್ಲ ರೀತಿಯಲ್ಲೂ ಸಹ ಹೇಗೆ ನಮಗೆ ಲೌಕಿಕ ಆಕರ್ಷಣೆಗಳು ಇದೆಯಾ,
ಅನ್ನೋದೆಲ್ಲ ಪರಿಶೀಲನೆ ಮಾಡ್ತಾರೆ. ನಮ್ಗೆ ಇದು ಗೊತ್ತಿರೋದಿಲ್ಲ. ನಂತರ ನಾವು ಇದರಲ್ಲಿ ಪರಿಪಕ್ವವಾಗಿದ್ದೀವಿ, ಈ ಜ್ಞಾನ ಮಾರ್ಗದಲ್ಲಿ ಇವರು ನಡೀತಾರೆ, ಇವರಿಗೆ ಅಲೌಕಿಕ ಜೀವನ ಇಷ್ಟ ಇದೆ ಅನ್ನೋದು ಯಾವಾಗ ಪರಿಗಣಿಸ್ತಾರೆ, ಆಗ ನಮ್ಮನ್ನ ಒಂದು ರೀತಿಯಲ್ಲಿ ಸೇವೆಗೆ ಸಮರ್ಪಣೆ ಮಾಡ್ಕೊಳ್ತಾರೆ. ಹಾಗೆ ನಮ್ಮ ತಂದೆ ತಾಯಿಗಳ ಒಪ್ಪಿಗೆಯಂತೆ ನಾನು 1985ರಲ್ಲಿ ಈ ಒಂದು ಸಂಸ್ಥೆಗೆ ಸಂಪೂರ್ಣ ಸಮರ್ಪಣೆ ಆದೆ. ಆಗ ಮೈಸೂರಿನಲ್ಲಿ ಟೌನ್ ಹಾಲ್ನಲ್ಲಿ ಸುಮಾರು 8 ಜನ ಕನ್ಯೆಯರದು ಅಷ್ಟಕನ್ಯಾಮಣಿಗಳ ಸಮರ್ಪಣಾ ಸಮಾರೋಹ ಅಂತ ಆಚರಣೆ ಮಾಡಿದ್ರು. ಆ ಸಮಯದಲ್ಲಿ ನನ್ನನ್ನು ಸಂಪೂರ್ಣವಾಗಿ ಅದರಲ್ಲಿ ನಾನು ತೊಡಗಿಸ್ಕೊಂಡೆ. ಆ ಸಮಯದಲ್ಲಿ ನನಗೆ ಈಗಲೂ ಸಹ ನೆನಪಿದೆ, ಒಬ್ಬರು ಸ್ವಾಮೀಜಿಯವರು ಮತ್ತು ನಮ್ಮ ದಾದೀಜಿಯವರು ಮೌಂಟ್ ಅಬುಯಿಂದ ಬಂದಿದ್ರು. ಆಗ ಸುಮಾರು 8 ದಿನಗಳ ಕಾಲ ಮೈಸೂರಿನಲ್ಲಿ ಇದ್ದರು. ಬೇರೆ ಬೇರೆ ಕೇಂದ್ರಗಳಲ್ಲಿ ಹೋಗಿ ಒಂದು ಉದ್ಘಾಟನಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು. ಹಾಗೆ ಚಾಮುಂಡಿ ಹಿಲ್ನಲ್ಲಿ ಮ್ಯೂಸಿಯಂ ಉದ್ಘಾಟನೆ ಆಯಿತು. ಆ ಸಂದರ್ಭದಲ್ಲಿ ನಮ್ಮ 8 ಕನ್ಯೆಗಳಿಗೆ ಸಮರ್ಪಣೆ ಮಾಡುವಾಗ ಆ ದಿನ ಹೇಗಿತ್ತು ಅಂತಂದರೆ, ಒಂದು ವೈಭವದಿಂದ ಮದುವೆಯನ್ನು ಹೇಗೆ ಮಾಡ್ತಾರೋ ಕನ್ಯೆಯರಿಗೆ, ಹಾಗೆ ನಮಗೆ ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂತಹ ಕಾರ್ಯಕ್ರಮ ಆಯಿತು. ಆಗ ನಮಗೆ ಕನ್ಯೆಯರಿಗೆಲ್ಲ ಶೃಂಗಾರ ಮಾಡಿ ನಮ್ಮನ್ನು ವೇದಿಕೆಯಲ್ಲಿ ಕೂರಿಸಿದ್ರು. ಪರಮಾತ್ಮನ ಜೊತೆ ಸಂಪೂರ್ಣ ನಮ್ಮನ್ನು ನಾವು ಆ ದಿನ ನಮ್ಮ ಮನಸ್ಪೂರ್ವಕವಾಗಿ ಅರ್ಪಣೆ ಮಾಡಿಕೊಂಡ್ವಿ. ನಮ್ಮ ಲೌಕಿಕ ಸಂಬಂಧಿಕರೆಲ್ಲ ಬಂದು ನಮಗೆ ಸಮರ್ಪಣೆ ಮಾಡಿಕೊಟ್ರು. ಆದರೆ ಇದು ಸಮರ್ಪಣೆ ಅನ್ನೋದು ಯಾವ ರೀತಿಯಲ್ಲಿ ನಡೆಯುತ್ತೆ ಅಂದರೆ, ಆಗ ನಮ್ಮ ದಾದೀಜಿಯವರು ನಮ್ಮ ಒಂದೊಂದು ಕನ್ಯೆಯನ್ನು ಸಹ ಕೈ ಹಿಡಿದು ನಮ್ಮ ಜೀವನವನ್ನು ಹೇಗೆ ಲೌಕಿಕದಿಂದ ಅಲೌಕಿಕಗೆ ಪರಿವರ್ತನೆ ಸಂಪೂರ್ಣ ಆಯಿತು. ಆಗ ಸ್ವಾಮೀಜಿಯವರು ಒಬ್ಬರು ಬಂದಿದ್ದರು. ಅವರು ನಮಗೆ ಫಲವನ್ನು ನಮ್ಮ ಕೈಯಲ್ಲಿ ಕೊಡ್ತಾ ಹೇಳ್ತಾ ಇದ್ರು, ನಿಮ್ಮ ಜೀವನ ಧನ್ಯವಾಯಿತು, ನಿಮ್ಮ ಜೀವನ ಧನ್ಯವಾಯಿತು ಅಂತ ಒಂದೊಂದು ಸಹೋದರಿಗೂ ಹೇಳ್ತಾ ಇದ್ರು. ಆಗ ನನಗೆ ಮನಸ್ಸೊಳಗೆ ಬಂತು, ಇದಲ್ವ ನಿಜವಾದಂಥ ಜೀವನ? ಏನಿದೆ ಲೌಕಿಕದಲ್ಲಿ? ಲೌಕಿಕ ಜೀವನ ಎಷ್ಟೊಂದು ದುಃಖ, ಅಶಾಂತಿ, ಅಪವಿತ್ರತೆಯಿಂದ ಕೂಡ್ತಾ ಇದೆ. ಅದರಿಂದ ನಮ್ಮ ಜೀವನ ಬದಲಾಯಿಸ್ಕೊಂಡ್ವಿ, ಇದು ಸಾರ್ಥಕ ಆಯಿತು. ಭಗವಂತ ಮನಸ್ಸ ವಾಚ ಕರ್ಮ ಇದನ್ನ ಸಂಪೂರ್ಣವಾಗಿ ಸಫಲ ಮಾಡಿಕೊಳ್ಳುವಂಥ ಅವಕಾಶ ನಮಗೆ ಪ್ರಾಪ್ತಿಯಾಯಿತು. ಈಶ್ವರ ವಿಶ್ವವಿದ್ಯಾಲಯ ಯಾರನ್ನೇ ಆ ರೀತಿಯಲ್ಲಿ ಈ ಜೀವನದಲ್ಲಿ ಬಂದ್ಬಿಟ್ರೆ ಎಲ್ಲ ತ್ಯಾಗ ಮಾಡಿಬಿಡ್ಬೇಕು, ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಜನ ತಿಳ್ಕೊಳ್ತಾರೆ. ಇದು ಎಲ್ಲರೂ ಆಗಕ್ಕಾಗೋದಿಲ್ಲ. ಇದೊಂದು ಭಾಗ್ಯ, ಇದೊಂದು ಸಂತೋಷದ ದಿನಗಳು ನಮಗೆ. ಕಾರಣ ಏನಪ್ಪ ಅಂತಂದ್ರೆ, ನಮ್ಮ ಈ ರೀತಿಯಲ್ಲಿ ಸಮರ್ಪಣೆ ಆದಾಗ ನಮ್ಗನ್ಸುತ್ತೆ, ಕನ್ಯೆಯರು ಎಲ್ಲೆಲ್ಲೋ ಹೋಗಿ ಹೇಗೇಗೋ ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಪರಮ ಪವಿತ್ರನಾದ ಪರಮಾತ್ಮನ ಜ್ಞಾನ ಮಾರ್ಗದಲ್ಲಿ ಮುಂದುವರಿತಾ ಈ ಒಂದು ಸೇವೆ ಮಾಡೋದಕ್ಕೆ ಆ ದಿನದಿಂದ ಶುರುವಾಯಿತು. ನನ್ನ ಜೀವನದಲ್ಲಿ ಇದುವರೆಗೂ ನಾನು ಯಾವ್ಯಾವ ಸೇವಾ ಕೇಂದ್ರಗಳಲ್ಲಿ ಹೋಗಿ ಸೇವೆ ಮಾಡಿದ್ದೀನಿ. ಭಲೆ ನಮಗೆ ಈಶ್ವರ ವಿಶ್ವವಿದ್ಯಾಲಯಕ್ಕೆ ಬಂದ ತಕ್ಷಣ ನಾವೇನು ಸಂಪೂರ್ಣ ಆಗ್ಬಿಡ್ತೀವಿ ಅಂತ ಇಲ್ಲ. ನಮ್ಮ ದೇಹ ಇರುವವರೆಗೂ ದೇಹದ ಪ್ರವೃತ್ತಿ ನಮ್ಮನ್ನ ಸೆಳೆಯುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಎಂಬ ವಿಕಾರಿ ಗುಣಗಳನ್ನ ನಾವೇನು ಸಂಪೂರ್ಣ ತ್ಯಜಿಸೋದಿಲ್ಲ. ಆದ್ರೆ ಅದ್ರ ಯಾವುದೇ ವಿಕಾರಗಳು ಉಲ್ಬಣವಾದರೂ ಸಹ ನಮಗೆ ಪರಮಾತ್ಮನ ಜ್ಞಾನ ಸಹಯೋಗ ಕೊಡ್ತಾ ಹೋಗುತ್ತೆ. ಅದರ ಆಧಾರದಿಂದ ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಳ್ತಾ ಹೋಗ್ತೀವಿ. ಈ ದೇಹದ ಅಭಿಮಾನವನ್ನ ಇಟ್ಕೊಂಡು ನಾವೇನು ಲೌಕಿಕ ಜೀವನದಲ್ಲಿ ಒಂದು ರೀತಿಯಲ್ಲಿ ಅಹಂಕಾರದಲ್ಲಿ ಮೆರಿತಾ ಇರ್ತೀವಿ, ಅದು ಈ ಜ್ಞಾನ ಮಾರ್ಗಕ್ಕೆ ಬಂದ ತಕ್ಷಣ ಹೇಳ್ತಾರಲ್ಲ, ಪರಮಾತ್ಮ ಜ್ಞಾನ ಅನ್ನುವಂತಹ ಒಂದು ಮುಖವಾಡವನ್ನ ನಮಗೆ ಧರಿಸ್ತಾನೆ. ಅದರಿಂದ ಮೊದಲಿಂದಂತಹ ಅಹಂಕಾರ ದೂರ ಆಗ್ತಾ ಹೋಗುತ್ತೆ. ಯಾವಾಗ ನಾವು ಆತ್ಮಸ್ಥಿತಿಗೆ ಬರ್ತೀವಿ ಅಥವಾ ಆತ್ಮ ಅಭಿಮಾನಿಗಳಾಗ್ತಾ ಹೋಗ್ತೀವಿ, ಅದೇನು ಸದಾ ಅದೇ ಸ್ಥಿತಿಯಲ್ಲಿ ಇರಕ್ಕಾಗೋದಿಲ್ಲ. ಆದ್ರೂ ಆತ್ಮಜ್ಞಾನ ನಮ್ಮ ಇಂದ್ರಿಯಗಳನ್ನ ಶೀತಲ ಮಾಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಕಾರಗಳಿಂದ ದೂರ ಆಗ್ತಾ ಬರ್ತೀವಿ. ಮತ್ತೆ ಯಾವಾಗ ನಾವು ಇನ್ನೊಬ್ಬರಿಗೆ ಉಪದೇಶ ಹೇಳಕ್ ಹೋಗ್ತೀವಿ, ಪರಮಾತ್ಮ ಜ್ಞಾನ ಹೇಳ್ತಾ ಹೋಗ್ತೀವಿ, ಆಗ ನನ್ನನ್ನೇ ನಾನು ಪರಿಶೀಲನೆ ಮಾಡ್ಕೊಳ್ಳುವಂಥದ್ದು ನಮ್ಗನ್ಸುತ್ತೆ. ಪರಿಶೀಲನೆ ಮಾಡ್ಕೊಳ್ತೀವಿ ಮತ್ತು ಪರಿವರ್ತನೆ ಆಗಾಗ ಮಾಡ್ಕೊಳ್ತಾ ಹೋಗ್ತೀವಿ. ಜೊತೆಗೆ ನನಗೆ ಈ ಒಂದು ಈಶ್ವರ ವಿಶ್ವವಿದ್ಯಾಲಯಕ್ಕೆ ಬಂದ ನಂತರ ನನಗೊಂದು ಆಸೆ ಇತ್ತು, ಯಾರು ಅಂತ ಹಿರಿಯರು ಪರಮಾತ್ಮನ ಅಥವಾ ಪ್ರಜಾಪಿತ ಬ್ರಹ್ಮರವರಿಂದ ಪಾಲನೆ ತಗೊಂಡಂತಹ ಹಿರಿಯರ ಸಂಪರ್ಕದಲ್ಲಿ ಬರಬೇಕು ಅನ್ನುವಂಥ ಒಂದು ಆಸೆ ಇತ್ತು. ಅದೇ ರೀತಿಯಲ್ಲಿ
ನಾನು ಹೆಚ್ಚು ಸಮಯ ನನ್ನ ಸಂಸ್ಕಾರ ಹೇಗಿತ್ತು ಅಂದರೆ ನಾನು ಯಾವಾಗಲೂ ಸಹ ಚಿಕ್ಕವ್ರ ಜೊತೆನಲ್ಲಿ ಬೆರೀತಾ ಇರಲಿಲ್ಲ, ಅಥವಾ ನನ್ನ ಸಮವಯಸ್ಕರ ಜೊತೆನಲ್ಲಿ ನಾನು ಬೆರೀತಾ ಇರಲಿಲ್ಲ. ಹೆಚ್ಚು ನನಗೆ ಹಿರಿಯರ ಜೊತೆನಲ್ಲಿ ಸಂಪರ್ಕ ಇರ್ತಾ ಇತ್ತು. ಜೊತೆಗೆ ನನಗೆ ಅವಾಗ್ಲಿಂದಾನೆ ನಾನು ಎಂದು ಇಲ್ಲಿಗೆ ಬಂದೆ, ಎಲ್ಲರೂ ನನ್ನನ್ನು ಒಂದು ವಿಶೇಷವಾದ ದೃಷ್ಟಿಯಲ್ಲಿ ನೋಡೋಕೆ ಶುರು ಮಾಡಿದ್ರು. ಇದಕ್ಕೆ ಕಾರಣ ಅಂದರೆ ನಮ್ಮ ತಂದೆಯವರ ಕಡೆ ಅಂತ ಅನಿಸುತ್ತೆ. ನಮ್ಮ ತಂದೆಯವರಲ್ಲಿದ್ದಂಥ ಸಂಸ್ಕಾರವನ್ನು ನೋಡಿ ಸಹೋದರಿಯರು ನನ್ನನ್ನು ವಿಶೇಷ ಪಾಲನೆಯನ್ನು ನನಗೆ ಕೊಡ್ತಾ ಬಂದರು. ಆ ಪಾಲನೆ ನನಗೆ ತುಂಬ ಆಕರ್ಷಣೆ ಮಾಡಿತು. ಅದೇ ರೀತಿಯಲ್ಲಿ ನಾನು ಏನು ಒಂದು ಈ ಸಂಸ್ಥೆನಲ್ಲಿ ಮುಂದುವರಿತಾ ಬಂದೆ, ಅನೇಕರ ಹಿರಿಯರು ಅಥವಾ ಲೌಕಿಕದಲ್ಲೂ ಸಹ ಯಾರು ಅಂತ ದೊಡ್ಡ ದೊಡ್ಡ ಆಫೀಸರ್ಸ್ ಇರ್ತಾರೆ, ಅಥವಾ ಏನು VIP ಅಂತ ಹೇಳ್ತೀವಿ, ಅಂಥವರು ಸಂಪರ್ಕದಲ್ಲ ನಾನು ಹೆಚ್ಚು ಬರೋಕ್ಕೆ ಶುರು ಮಾಡಿದೆ. ಆ ಸಮಯದಿಂದಲೇ ಈ ಜ್ಞಾನ ಚೆನ್ನಾಗಿ ಅಭ್ಯಾಸ ಮಾಡಿ ನಾನು ಹೇಳೋದಕ್ಕೆ ಶುರು ಮಾಡ್ತಾ ಬಂದೆ. ಜೊತೆಗೆ ನನಗೆ ಬಹಳ ಆಕರ್ಷಣೆ ಆಗಿದ್ದು ಅಂತಂದರೆ ನಮ್ಮ ಹಿರಿಯ ಸಹೋದರಿಯಾದಂಥ ಮೈಸೂರು ಉಪವಲಯದ ಹಿರಿಯರಾದಂತಹ ಲಕ್ಷ್ಮೀಜಿಯವರ ಸಂಪರ್ಕದಲ್ಲಿ ಹೆಚ್ಚು ನಾನು ಬೆಳೀತಾ ಬಂದೆ. ಅವರ ಪಾಲನೆ ಪೋಷಣೆ ನನ್ನನ್ನು ಈ ಮಟ್ಟಕ್ಕೆ ತರೋದಕ್ಕೆ ಸಾಧ್ಯ ಆಯಿತು. ಹಾಗೆ ನಮ್ಮ ಉಪವಲಯದಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯ ಡಿಸ್ಟಿಕ್ ಲೆವೆಲಲ್ಲಿ ಇರ್ತಕ್ಕಂಥ ಸಹೋದರಿಯರ ಜೊತೆನೆಲ್ಲ ಹೆಚ್ಚು ಬೆರೀತಾ ಬಂದೆ. ಆಗಿನಿಂದಲೇ ನನಗೆ ಈ ಮೌಂಟ್ ಅಬುನಲ್ಲಿ ನಡೀತಕ್ಕಂಥ ವಿಶೇಷ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು, ಮೀಟಿಂಗಲ್ಲಿ ಭಾಗವಹಿಸೋದು, ಇದೆಲ್ಲ ನನಗೆ ಪ್ರಾಪ್ತಿ ಆಗ್ತಾ ಬಂತು. 1998ರಲ್ಲಿ ಮೌಂಟ್ ಅಬುನಲ್ಲಿ ಸ್ವಲ್ಪ ಸಮಯ ಇರುವಂಥ ಅವಕಾಶ ಸಿಕ್ತು. ನಮ್ಮ ಲಕ್ಷ್ಮೀಜಿಯವರ ಜೊತೆಯಲ್ಲಿ ಅಲ್ಲಿ ಇದ್ಕೊಂಡು ಎಲ್ಲ ದಾದಿಯರ ಪಾಲನೆ ಪೋಷಣೆ, ನನಗೆ ಹತ್ತಿರದ ಸಂಪರ್ಕ ಆಗೋದಕ್ಕೆ ಶುರುವಾಯಿತು. ನಿಜವಾಗ್ಲೂ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಏನೊಂದು ಸೇವೆ ನಡೀತಾ ಇದೆ, ನಮ್ಮ ಸಹೋದರಿಯರ ಒಂದು ತ್ಯಾಗ ತಪಸ್ಸನ್ನು ನೋಡಿದಾಗ ನಮ್ಗನ್ಸುತ್ತೆ ನಿಜವಾಗ್ಲೂ ಈ ಒಂದು ಜ್ಞಾನ ಅತ್ಯಂತ ಅವಶ್ಯಕತೆ ಇದೆ ಜನಗಳಿಗೆ. ಅಂದಮೇಲೆ ನನ್ನ ಆಂತರಿಕವಾಗಿ ತುಂಬ ಪರಿವರ್ತನೆ ಆಗೋಕ್ಕೆ ಶುರುವಾಯಿತು. ಆದರೆ ಲೌಕಿಕದಿಂದ ನಾನು ಯಾವಾಗ ಈ ಸಂಸ್ಥೆಗೆ ಬಂದೆ, ಆಗ ನನಗೆ ಒಂದು ನನ್ನ ಸ್ವಭಾವ ಹೇಗಿತ್ತು ಅಂದರೆ ನಾನು ಯಾರ ಜೊತೆಲಿ ಬೇಕಾದರೂ ಹೊಂದ್ಕೊಳ್ತಾ ಇದ್ದೆ. ಯಾವ ಜಾಗಕ್ಕೆ ಕಳಿಸ್ತಾರೋ ಅಲ್ಲಿಗೆ ನಾನು ಸಹಜವಾಗಿ ಹೋಗ್ತಾ ಇದ್ದೆ. ಮತ್ತು ಎಲ್ಲಿ ಬೇಕಾದರೂ ನಾನು ಜನಗಳ ಜೊತೆಯಲ್ಲಿ ಬೆರೀತಾ ಇದ್ದೆ. ಮತ್ತು ನನಗೆ ಈ ರೀತಿನೇ ಇರಬೇಕು, ನಾನು ಹೀಗಿರಬೇಕು ಹಾಗಿರಬೇಕು ಅನ್ನೋ ಯಾವ ಅಪೇಕ್ಷೆಗಳು ಇರಲಿಲ್ಲ. ಏಕೆಂತಂದರೆ ಪರಮಾತ್ಮನ ಜ್ಞಾನದಲ್ಲಿ ಬಂದಾಗ ನಮ್ಮ ಸ್ವಭಾವ ಸಂಸ್ಕಾರಗಳ ಪರಿವರ್ತನೆ ಆಗ್ತಾ ಬಂತು. ಅಂದಮೇಲೆ ಈ ಒಂದು ಜೀವನದಲ್ಲಿ ಪರಮಾತ್ಮನ ಸೇವೆಯನ್ನು ಯಾವಾಗ ನಾವು ಮಾಡೋಕ್ಕೆ ಶುರು ಮಾಡ್ತೀವಿ, ನಮ್ಮ ಆಂತರಿಕ ಧಾರಣೆಗಳು ಸಹ ತುಂಬ ಪರಿಪಕ್ವ ಆಗ್ತಾ ಹೋಗುತ್ತೆ. ನನಗೆ ತುಂಬ ಇಂಟ್ರೆಸ್ಟ್ ಅಂತಂದರೆ ಯೋಗದಲ್ಲಿ ತುಂಬ ಆಳವಾಗಿ ಹೋಗುವಂತಹ ವಿಧಿವಿಧಾನವನ್ನು ಕಲ್ತ್ಕೊಳ್ತಾ ಬಂದೆ. ಯಾವಾಗ ನಾನು ಪರಮಾತ್ಮನಲ್ಲಿ ಒಂದು ಸಂಬಂಧದಲ್ಲಿ ಆಳವಾಗಿ ಅನುಭೂತಿ ಮಾಡ್ತೀನಿ, ಇದರಿಂದ ನನಗೇನು ಅನಿಸುತ್ತೆ ಅಂತಂದರೆ ಈ ಜಗತ್ತು ಇಷ್ಟೇ, ಇದೊಂದು ಮಿಥ್ಯ. ಅಂದಮೇಲೆ ಜೊತೆಗೆ ನಾವು ಬಂದಂಥ ಸ್ಥಾನ ಯಾವುದು ಪವಿತ್ರವಾದಂಥ ಸ್ಥಾನ, ಪರಮಧಾಮದಲ್ಲಿ ಹೆಚ್ಚು ಸಮಯ ನಮ್ಮ ಮನಸ್ಸನ್ನು ಜೋಡಣೆ ಮಾಡ್ತಾ ಹೋದಾಗ ಆ ಒಂದು ಶಕ್ತಿ ಅನ್ನೋದು ನಮಗೆ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಇವತ್ತು ಈ ಅಲೌಕಿಕ ಜೀವನದಿಂದ ಪಾರಲೌಕಿಕವಾದ ಅನುಭೂತಿಯನ್ನು ಮಾಡ್ತಕ್ಕಂಥ ಅವಕಾಶಗಳು ನಮ್ಮಲ್ಲಿ ಏನು ಭಟ್ಟಿ ಕಾರ್ಯಕ್ರಮಗಳು ನಡೆಯುತ್ತೆ ಅದರಲ್ಲೆಲ್ಲ ನಾವು ಭಾಗವಹಿಸ್ತಾ ಬರ್ತೀವಿ. ಆದರೆ ಈ ಬಾರಿ ನಾನು ಸುಮಾರು 48 ದಿನಗಳ ಒಂದು ಭಟ್ಟಿಯಲ್ಲಿ ನಾನು ಭಾಗವಹಿಸಿದ್ದೆ. ಆ ಭಟ್ಟಿ ಅಂತಂದ್ರೇ ನಿಮಗೆ ಗೊತ್ತಿದೆ, ಭಟ್ಟಿ ಅಂದರೆ ಪರಿವರ್ತನೆ. ಹಾಗೆ ಪರಮಾತ್ಮನ ಪವಿತ್ರ ಸ್ಮರಣೆಯಿಂದ ನನ್ನ ಆಂತರಿಕವಾಗಿ ಹೆಚ್ಚು ಏನು ಆತ್ಮದಲ್ಲಿರುವ ಸದ್ಗುಣಗಳು ಹೆಚ್ಚಾಗ್ತಾ ಹೋಗುತ್ತೆ, ಪ್ರಗಟ ಆಗ್ತಾ ಹೋಗುತ್ತೆ. ಅದರ ಅನುಭೂತಿಯನ್ನು ನಾನು ಮಾಡ್ತಾ ಬರ್ತಾ ಇದ್ದೀನಿ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಏಕೆಂತಂದರೆ ನಾವು ಈ ಒಂದು ಶ್ರೇಷ್ಠವಾದಂತಹ ಸ್ಥಿತಿನಲ್ಲಿದ್ದು ಅನ್ಯರಿಗೂ ಅದರ ಅನುಭೂತಿಯನ್ನು ಮಾಡಿಸ್ಬೇಕು. ಜೊತೆಗೆ ಎಲ್ಲರೂ ಸಹ ಪರಮಾತ್ಮನ ಜ್ಞಾನದ ಕಡೆ ಆಕರ್ಷಣೆ ಆಗಬೇಕು. ಏಕೆಂದರೆ ಅವ್ರಿಗಿರುವಂಥ ದುಃಖ, ನೋವು, ಅಶಾಂತಿ, ರೋಗ ಇವುಗಳನ್ನು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ
ಅವುಗಳಿಗೋಸ್ಕರ ಇವತ್ತು ಎಷ್ಟೋ ಜನ ಎಲ್ಲೆಲ್ಲೋ ಹೋಗಿ ಅಲ್ದಾಡ್ತಾ ಇದ್ದಾರೆ, ಏನೇನೋ ರೀತಿಯಲ್ಲಿ ಇವತ್ತು ತಮ್ಮ ಜೀವನದಲ್ಲಿ ಮುಡಿಸ್ಕೊಳ್ತಾ ಇದ್ದಾರೆ. ಇದು ಸತ್ಯವಾದ ಜ್ಞಾನ, ನೇರವಾದಂಥ ಜ್ಞಾನ. ಯಾವಾಗ ಇದರ ಅನುಭೂತಿಯಲ್ಲಿ ಆಳದಲ್ಲಿ ಹೋಗ್ತಾ ಹೋಗ್ತೀವಿ, ನಮ್ಮ ಶರೀರನೂ ನಮಗೆ ಸಹಯೋಗ ಕೊಡುತ್ತೆ, ಪ್ರಕೃತಿನೂ ಸಹ ಸಹಯೋಗ ಕೊಡುತ್ತೆ. ಈಗ ಪ್ರಪಂಚದಲ್ಲಿ ಹೆಚ್ಚೆಚ್ಚು ಜನಗಳು ಪ್ರಕೃತಿಗೆ ಹೆಚ್ಚಿನ ಯೋಗದಾನವನ್ನ ನೀಡಬೇಕಾಗಿದೆ. ಏಕೆಂದ್ರೆ ಪ್ರಕೃತಿಯನ್ನ ಸತೋಪ್ರಧಾನ ಇದ್ದಂಥ ಸಮಯದಲ್ಲೂ ಅದನ್ನ ನಾವು ಉಪಯೋಗಿಸ್ಕೊಂಡಿದೀವಿ. ಈಗ ಪ್ರಕೃತಿನೇ ಅಪವಿತ್ರ ಆಗ್ತಾ ಇದೆ. ಇದಕ್ಕೂ ಮೂಲ ಕಾರಣ ನಾವೇ ಆಗಿರೋದ್ರಿಂದ ನಾವು ಇದನ್ನ ಪರಿವರ್ತನೆ ಮಾಡಬೇಕು. ಅದಕ್ಕಾಗಿ ಪರಮಾತ್ಮ ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪ್ರತಿನಿತ್ಯ ಏನು ನಮಗೆ ಜ್ಞಾನಪಾನ ಮಾಡಿಸ್ತಾ ಇದ್ದಾರೆ, ಆ ಒಂದು ಜ್ಞಾನದಲ್ಲಿ ನಾವು ಹೆಚ್ಚು ಮುಳುಗಬೇಕು. ಯೋಗದಲ್ಲಿ ಆದಷ್ಟು ನಾವು ಹಾರುವಂಥ ಅಭ್ಯಾಸ ಮಾಡಬೇಕು. ಕಾರಣ ಇವತ್ತು ಜಗತ್ತು ತಮೋ ಪ್ರಧಾನ ಸ್ಥಿತಿಯನ್ನ ಹೊಂದ್ಬಿಟ್ಟಿದೆ. ಪ್ರಕೃತಿನೂ ತನ್ನ ವಿಕೋಪಗಳನ್ನ ತೋರಿಸ್ತಾ ಇದೆ. ಈ ಒಂದು ಪ್ರಕೃತಿಯಿಂದಲೂ ನಾವು ಬಚಾವಾಗಬೇಕು ಅಥವಾ ಸೇಫ್ಟಿ ಅನುಭವ ಮಾಡಬೇಕು ಅಂದ್ರೆ ಈ ಜ್ಞಾನ ತುಂಬಾ ಅವಶ್ಯಕತೆ ಇದೆ. ಅದರಿಂದ ಇವತ್ತು ನಮ್ಮ ಎಲ್ಲ ಸಹೋದರಿಯರು ತಮ್ಮ ಜೀವನವನ್ನ ಸಮರ್ಪಣೆ ಮಾಡಿಕೊಂಡಂತ ಉದ್ದೇಶನೇ ಸಮಾಜದ ಸೇವೆಯನ್ನ ಮಾಡಿ ಇದನ್ನ ಮತ್ತೆ ಯಾವ ಒಂದು ಹೊಸ ಜಗತ್ತನ್ನ ನಿರ್ಮಾಣ ಮಾಡಬೇಕಾಗಿದೆ. ಯಾವೊಂದು ಅಂತ ಪವಿತ್ರವಾದಂತಹ ಸತ್ಯವಾದಂಥ ಕಾಲ ಬರಬೇಕು. ಅದಕ್ಕಾಗಿ ಸ್ವಯಂ ಭಗವಂತನೇ ಅವತರಿತನಾಗಿ ಈ ಒಂದು ವಿಶ್ವವಿದ್ಯಾಲಯದ ಮುಖಾಂತರ ನೇರವಾದ ಸತ್ಯವಾದಂತಹ ವಿಚಾರಗಳನ್ನ ನೀಡ್ತಾ ಇದ್ದಾನೆ. ಈ ಜಗತ್ತು ಬದಲಾಗಬೇಕು. ಅದಕ್ಕಾಗಿ ಪರಮ ಪವಿತ್ರನಾದ ಪರಮಾತ್ಮನ ಒಂದು ಸಂದೇಶವನ್ನ, ಅವನ ನೈಜವಾದಂತಹ ವಿಚಾರಗಳನ್ನ ಜಗತ್ತಿಗೆ ಸಾರೋದಕ್ಕೋಸ್ಕರ ನಾವೆಲ್ಲರೂ ನಮ್ಮ ಜೀವನವನ್ನ ಈ ರೀತಿಯಲ್ಲಿ ಮುಡುಪಾಗಿಟ್ಟಿದ್ದೇವೆ. ನೀವೆಲ್ಲರೂ ಸಹ ಬನ್ನಿ. ಯಾರು ಈ ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ದೀರಾ ಅವರೆಲ್ಲರೂ ಸಹ ಇನ್ನು ಉನ್ನತಿಗಾಗಿ ಪ್ರೋಗ್ರೆಸ್ ಅಂತ ಏನು ಹೇಳ್ತೀವಿ ಅದನ್ನ ಪ್ರಾಪ್ತಿ ಮಾಡ್ಕೊಳ್ಳಿ. ಮತ್ತು ಯಾರು ಈ ಜ್ಞಾನ ಮಾರ್ಗಕ್ಕೆ ಬಂದಿಲ್ಲ ಅವರೆಲ್ಲರೂ ಬನ್ನಿ. ಇದು ನಿಜವಾಗ್ಲೂ ಸಹ ನಮ್ಮ ಜೀವನವನ್ನ ಉತ್ಕೃಷ್ಟ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಅದರಿಂದ ಜಗತ್ತಲ್ಲಿ ನಾವು ನಮ್ಮ ಜೀವನವನ್ನ ಯಾವ ರೀತಿ ಕಳೀತಾ ಇದ್ದೀವಿ ಅಂತ ಪ್ರತಿಯೊಬ್ಬರು ಪರಿಶೀಲನೆ ಮಾಡ್ಕೋಬೇಕಾಗಿದೆ. ಯಾಕೆಂತಂದ್ರೆ ನಾವು ಜೀವನ ಮಾಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ರೀತಿ ಮಾಡ್ತಾ ಇದ್ದೀವಿ, ಇದು ನನಗೆ ತೃಪ್ತಿ ಇದೆಯಾ, ನನ್ನ ಜೀವನದ ಸಾಧನೆ ನನಗೆ ತೃಪ್ತಿಯನ್ನ ಕೊಡ್ತಾ ಇದೆಯಾ, ನಾನು ಸಂತೋಷವಾಗಿದ್ದೀನಾ ಅಂತ ನಮ್ಮನ್ನ ನಾವು ಪರಿಶೀಲನೆ ಮಾಡ್ಕೋಬೇಕು. ಏಕೆಂದ್ರೆ ನೀವೆಲ್ಲ ಹಿರಿಯರಿದ್ದೀರಿ, ಅನುಭವಿಗಳಿದ್ದೀರಿ. ಪ್ರಪಂಚ ಅಂತಿಮ ಸಮಯಕ್ಕೆ ಬರ್ತಾ ಇದೆ. ಪರಮಾತ್ಮನ ಸಂದೇಶನೂ ಇದರಲ್ಲಿ ಏನಿದೆ ಅಂದ್ರೆ, ಯಾವುದೇ ಒಂದು ಜೀವನದಲ್ಲಿ ನೋಡಿ ಪ್ರತಿಯೊಬ್ಬರೂ ಬಾಲ್ಯ, ಯೌವನ, ಮುಪ್ಪು, ಮೃತ್ಯು ಅನ್ನೋದು ಎಲ್ರಿಗೂ ಇದೆ. ಇದೇನು ಕೆಲವರಿಗೆ ಮಾತ್ರ ಸೀಮಿತ ಅಲ್ಲ. ಅಂದಮೇಲೆ ಈಗ ಅಂತಿಮ ಸಮಯಕ್ಕೆ ನಾವೆಲ್ಲರೂ ತಲುಪ್ತಾ ಇದ್ದೀವಿ. ಹಾಗೆ ಸೃಷ್ಟಿಯ 4 ಅವಸ್ಥೆಗಳು ಸಹ ಮುಗ್ದೋಗ್ತಾ ಇದೆ. ಸತ್ಯಕಾಲ ಇತ್ತು, ಆಮೇಲೆ ತ್ರೇತಾಯುಗ ಬಂತು, ದ್ವಾಪರ ಬಂತು, ಈಗ ಕಲಿಯುಗ ಬಂತು. ಕಲಿಯುಗನೂ ಸಹ ಅಂತಿಮ ಸ್ಥಿತಿಗೆ ಬರ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಭವಿಷ್ಯಕಾರರು ಹೇಳ್ತಾ ಇದ್ದಾರೆ, ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಆಧ್ಯಾತ್ಮಿಕ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಈಗ ಅಂತಿಮ ಸಮಯಕ್ಕೆ ಬರ್ತಾ ಇರುವಾಗ ನಾವೇನ್ ಮಾಡ್ಬೇಕು ಅನ್ನೋದು ನಾವು ಯೋಚನೆ ಮಾಡ್ಬೇಕಾದ್ರೆ, ಇದನ್ನ ನಾವು ಆಳವಾಗಿ ವಿಚಾರ ಮಾಡಿದಾಗ ಅಂತಿಮ ಅನ್ನೋದು ಎಲ್ಲರಿಗೂ ಇದೆ. ಈಗ ತಾನೇ ನಡೆದಂತ ಕೇರಳ ಅಥವಾ ಕೂರ್ಗ್ನಲ್ಲಿ ನಡೆದಂತಹ ಒಂದು ಅನಾಹುತಗಳನ್ನ, ಆಕಸ್ಮಿಕವಾಗಿ ನಡೆದಂತ ಘಟನೆಗಳನ್ನ ನೋಡಿದ್ರೆ, ಹೀಗೆ ಒಂದೊಂದು ಕಡೆ ಮಾತ್ರ ಅಲ್ಲ, ಜಗತ್ತಿನಲ್ಲಿ ಎಲ್ಲ ಕಡೆನೂ ಏಕಕಾಲದಲ್ಲಿ ಪ್ರಕೃತಿಯ ವಿಕೋಪ ಆಗೋದಕ್ಕೆ ಶುರುವಾಗುತ್ತೆ. ಮೊದಲಾದ್ರೆ ಒಂದು ತತ್ವದ ಪರಿಣಾಮನೇ ಇಷ್ಟರ ಮಟ್ಟಿಗೆ ಇದೆ ಅಂದ್ರೆ 5 ತತ್ವಗಳು ಸಹ ತನ್ನ ವಿಕೋಪಗಳನ್ನ ತೋಡಿದಾಗ ಏನಾಗತ್ತೆ ಪ್ರಪಂಚ? ಅಂತ ವಾತಾವರಣದಲ್ಲಿ ನಮ್ಮನ್ನು ಸೇಫ್ಟಿ ಯಾರು ಮಾಡ್ತಾರೆ? ಯಾರು ಯಾರನ್ನೂ ರಕ್ಷಣೆ ಮಾಡೋಕ್ಕಾಗೋದಿಲ್ಲ. ಏನೋ ನನಗೆ ಈ ಸೇಫ್ಟಿ ಇದೆ, ಆ ಸೇಫ್ಟಿ ಇದೆ ಅಂತ ನೀವು ಅನ್ಕೋಬಹುದು. ಆದ್ರೆ ಯಾವ್ದು ರಕ್ಷಣೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ನನ್ನನ್ನ ರಕ್ಷಣೆ ಮಾಡೋದು ನಾನು ಮಾಡಿದ ಸಾಧನೆ ಮಾತ್ರ. ನಾನೇನು ಪುರುಷಾರ್ಥ ಮಾಡಿರ್ತೀನಿ, ನನ್ನ ಮಾನಸಿಕವಾಗಿ ನಾನೆಷ್ಟು ಪ್ರಬಲವಾಗಿರ್ತೇನೆ, ನಾನೇನು ಮತ್ತೊಬ್ಬರಿಗೆ ಸೇವೆ ಮಾಡಿರ್ತೇನೆ, ಅಥವಾ ಯಾವ ರೀತಿ ಸೇವೆ ಅಂದ್ರೆ 2 ತರ ಇದೆ. ಒಂದು ಭೌತಿಕವಾದಂಥದ್ದು, ಇನ್ನೊಂದು
ಆಧ್ಯಾತ್ಮಿಕವಾದಂಥದ್ದು. ಆತ್ಮೀಯ ಸೇವೆ, ಇವತ್ತು ಜಗತ್ತಲ್ಲಿ ಶಾರೀರಿಕವಾದ ಸೇವೆಗಳನ್ನು ಮಾಡೋರು ತುಂಬ ಜನ ಇದ್ದಾರೆ. ಆದರೆ ಆಧ್ಯಾತ್ಮಿಕವಾಗಿ ಅಥವಾ ಆತ್ಮಗಳ ಸೇವೆಯನ್ನ ಮಾಡ್ತಕ್ಕಂಥ ಒಂದು ಸೇವೆ, ಇದು ಕೇವಲ ಸ್ಥೂಲ ರೂಪದಲ್ಲಿ ನಡೆಯೋದಿಲ್ಲ. ಸೂಕ್ಷ್ಮವಾಗಿ ನಾವು ಆ ಸೇವೆಯನ್ನ ಮಾಡಬೇಕು. ಅದಕ್ಕೆ ಮನಸಾ ಸೇವೆ ಅಂತ ಹೇಳ್ತಾರೆ. ಮನಸ್ಸಿನಿಂದ ಸೇವೆ ಮಾಡಬೇಕು ಅಂದ್ರೆ ಮನಸ್ಸು ಅಷ್ಟು ಪ್ರಬಲವಾಗಿರಬೇಕು, ಸಮರ್ಥವಾಗಿರಬೇಕು, ಸಕಾರಾತ್ಮಕವಾಗಿರಬೇಕು. ಆಗ ಮಾತ್ರ ಮಾಡಕ್ ಸಾಧ್ಯನೇ ವಿನಃ ನಾನೇನೂ ಯಾವ ರೀತಿ ಪ್ರಿಪೇರ್ ಆಗ್ದೇನೆ ನಾನು ಮನಸಾ ಸೇವೆಯನ್ನ ಮಾಡೋಕ್ಕಾಗಲ್ಲ. ಮನಸಾ ಸೇವೆ ಅನ್ನೋದು ಬಹಳ ದೂರದವರೆಗೂ ಮಾಡ್ಬೋದು, ಬಹಳಷ್ಟು ಆತ್ಮಗಳಿಗೆ ಮಾಡ್ಬೋದು. ಅದರಿಂದ ಇದಕ್ಕೆ ಮೇಯ್ನ್ ಆಗಿ ಪರಮಾತ್ಮನ ಜೊತೆಯಲ್ಲಿ ನೇರವಾದ ಸಂಪರ್ಕವನ್ನ ಬೆಳೆಸಿ ಅವನಿಂದ ಶಕ್ತಿಯನ್ನ ಪಡೆದು ನಾನು ಇತರ ಆತ್ಮಗಳಿಗೆ ಶುಭ ಸಂಕಲ್ಪ ಮತ್ತು ಶುಭ ಕಾಮನೆಯ ಮುಖಾಂತರ ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಈಗ ಆಗಾಗ ಏಕಾಂತದಲ್ಲಿ ಕುಳಿತು ವಿಚಾರ ಮಾಡಬೇಕು. ನಾನು ಸೇಫ್ಟಿ ಆಗಬೇಕು, ಅನೇಕ ಆತ್ಮಗಳನ್ನು ನಾನು ಸುರಕ್ಷಿತ ರೀತಿಯಲ್ಲಿ ಮಾಡಬೇಕು ಅಂತಂದ್ರೆ ನಾನು ಮೊಟ್ಟ ಮೊದಲನೇದಾಗಿ ಏಕಾಂತತೆಯಲ್ಲಿ ಕುಳಿತು ನನ್ನನ್ನು ನಾನು ಪ್ರಬಲ ಮಾಡ್ಕೋಬೇಕು, ಸಮರ್ಥ ಮಾಡ್ಕೋಬೇಕು. ಸಮರ್ಥರಾಗಬೇಕು ಅಂದ್ರೆ ವ್ಯರ್ಥತೆಯಿಂದ ಹೊರಗೆ ಬರಬೇಕು. ನಮ್ಮ ಮನಸ್ಸಿನಲ್ಲಿ, ವಾತಾವರಣದಲ್ಲಿ ಏನೆಲ್ಲ ಒಂದು ರೀತಿಯ ನೆಗೆಟಿವ್ ಇದೆ ಅಥವಾ ವ್ಯರ್ಥತೆ ಇದೆ, ಅದರಿಂದ ಎಷ್ಟು ದೂರ ಆಗ್ತಾ ಹೋಗ್ತೀವೋ ಅಷ್ಟು ನಮ್ಮ ಮನಸ್ಸು ಪ್ರಬಲ ಆಗತ್ತೆ, ಸಮರ್ಥ ಆಗತ್ತೆ. ಈ ಒಂದು ಸಂದೇಶವನ್ನ ಪರಮಾತ್ಮ ನೀಡ್ತಾ ಇದ್ದಾನೆ. ನಾವು ಮೊದಲು ಗಟ್ಟಿಯಾಗೋಣ, ನಾವು ಮೊದಲು ಪರಿಪಕ್ವ ಆಗೋಣ. ನನಗೆ ಇಂಥ ಒಂದು ಸೇವೆ ಮಾಡುವಂಥ ಶಕ್ತಿ ಇದೆ ಅಂತ ನನಗೆ ಪರಿಗಣಿಸ್ಕೊಂಡ್ರೆ ನಂತರ ನಾನು ಸಹಜವಾಗಿ ಮಾಡೋದಕ್ಕೆ ಸಾಧ್ಯ ಇದೆ. ಅಂತಿಮ ಸಮಯದಲ್ಲಿ ಯಾರನ್ನೂ ರಕ್ಷಣೆ ಮಾಡೋಕ್ಕಾಗೋದಿಲ್ಲ. ಅದರಿಂದ ನಾನು ರಕ್ಷಣೆ ಆಗಬೇಕು, ನನಗೆ ಆ ರೀತಿ ರಕ್ಷಣೆ ಸಿಗಬೇಕು ಅನ್ನೋದು ಸ್ವಾರ್ಥ ಅಂತಲ್ಲ. ಈ ನಿಸ್ವಾರ್ಥವಾದ ಮನೋಭಾವದಿಂದ ನಾವು ಸೇವೆಯನ್ನು ಮಾಡುವಂಥದ್ದನ್ನ ಈಗಲಿಂದ ಪ್ರಾಕ್ಟೀಸ್ ಮಾಡಬೇಕು. ಆ ಸಮಯ ಬರಲಿ, ಅಂತಿಮ ಸಮಯ ಬಂದಾಗ ನಾನು ರೆಡಿ ಆಗ್ತೀನಿ ಅಂದರೆ ಆಗಲ್ಲ. ಏಕೆಂತಂದ್ರೆ 3 ವಿಚಾರಗಳನ್ನ ನೀವು ನೆನಪಿನಲ್ಲಿ ಪರಮಾತ್ಮ ತಿಳಿಸಿರೋದನ್ನ ಇಟ್ಕೊಳ್ಳಿ. ಮೊದಲನೇದಾಗಿ ಇನ್ನೇನೇನು ಜಗತ್ತಲ್ಲಿ ನಡೆಯುತ್ತೋ ಅದೆಲ್ಲ ಆಕಸ್ಮಿಕವಾಗಿ ನಡೆಯುತ್ತೆ. ಅಚಾನಕ್ ಅಂತ ಹೇಳ್ತೀವಿ, ಆಕಸ್ಮಿಕವಾದ ಘಟನೆಗಳು ಬರುತ್ತೆ. ಎರಡನೇದಾಗಿ ಇದಕ್ಕೆ ಬಹಳ ಕಾಲದಿಂದ ಅಭ್ಯಾಸ ಮಾಡಿದ್ರೆ ಮಾತ್ರ ಆ ಸಮಯದಲ್ಲಿ ರಕ್ಷಣೆ ಆಗೋದಕ್ಕೆ ಸಾಧ್ಯ ಆಗತ್ತೆ. ಮೂರನೇದಾಗಿ ನಾವು ಯಾವುದೇ ರೀತಿಯಲ್ಲಿ ಮುಂದೆ ಮಾಡ್ತೀನಿ ಅಂತ ನಾನು ಕೂತ್ಕೋಬಾರ್ದು. ಏನ್ ಮಾಡ್ಬೇಕು ಅದು ಇವಾಗ ಮಾಡ್ಬೇಕು. ಅದಕ್ಕೆ ಭಗವಂತ ಹೇಳೋದು, ನಾಳೆ ಮಾಡ್ಬೇಕಾಗಿರೋದನ್ನ ಇವತ್ತು ಮಾಡಿ, ಇವತ್ತು ಮಾಡ್ಬೇಕಾಗಿರೋದನ್ನ ಈಗಲೇ ಮಾಡಿ. ಈ ರೀತಿ ನಾವು ಸಮಯವನ್ನ ಮುಂದೂಡದೇನೆ ಹೆಚ್ಚು ಸಮಯಕ್ಕೆ ಬೆಲೆ ಕೊಡೋಣ. ಅದಕ್ಕೆ ಹೇಳ್ತಾರೆ, ಯಾರು ಸಮಯಕ್ಕೆ ಬೆಲೆ ಕೊಡ್ತಾರೋ ಸಮಯ ಅಂತ ಬಂದಾಗ ಅವ್ರಿಗೆ ಬೆಲೆ ಕೊಡುತ್ತೆ. ಅದರಿಂದ ನಾವೆಲ್ಲ ಏನಪ್ಪಾ ಅಂತಂದ್ರೆ ಒಂದ್ಸಲ ಜ್ಞಾನಿಗಳಾದ್ರೂ ಅಜ್ಞಾನಿಗಳಂತೆ ವರ್ತಿಸುವಂತ ಸಮಯ ಬಂದ್ಬಿಡತ್ತೆ. ಬೇಡ, ನಾವು ಎಚ್ಚೆತ್ಕೊಳ್ಳೋಣ. ಒಂದು ಸಮಯ, ನಮ್ಮ ಸಂಕಲ್ಪ, ಶ್ವಾಸ ಇವುಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇವುಗಳನ್ನ ನಾವು ಮೊದಲು ಸಫಲ ಮಾಡ್ಕೊಳ್ಳೋಣ. ಮೀನಕ್ಕ ಅವರ ವಿಶೇಷತೆ ಏನು ಅಂದರೆ, ಅವರು ಮೊದಲೇದಾಗಿ ಜ್ಞಾನ ಮತ್ತು ಯೋಗದಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ನಾನು ಬಂದ ಶುರುವಿನಿಂದಲೂ ಕೂಡ ಅವ್ರನ್ನ ನೋಡ್ತಾ ಇದ್ದೀನಿ. ಎಂಥದೇ ಪರಿಸ್ಥಿತಿಯಲ್ಲೂ ಕೂಡ ಅವರು ಮುರುಳಿಯನ್ನು ಮಿಸ್ ಮಾಡೋದಿಲ್ಲ ಮತ್ತು ಅಮೃತವೇಳೆ ಯೋಗನ ಮಿಸ್ ಮಾಡೋದಿಲ್ಲ ಮತ್ತು ಸದಾ ಅವರು ನಿಶ್ಚಿಂತವಾಗಿರ್ತಾರೆ. ಎಂಥದೇ ಪರಿಸ್ಥಿತಿ ಬಂದರೂ ಬಾಬಾ ಇದ್ದಾರೆ ಅಂತ ತಿಳ್ಕೊಂಡು ನಿಶ್ಚಿಂತವಾಗಿರ್ತಾರೆ. ಅದು ನನ್ನ ಜೀವನದಲ್ಲಿ ತುಂಬ ನಾನು ಅನುಭವ ಮಾಡಿದ್ದೀನಿ. ನಾನು ಕೂಡ ಎಂಥದೇ ಪರಿಸ್ಥಿತಿ ಬಂದರೂ ಏಕ್ ಬಲ್ ಏಕ್ ಭರೋಸಾ ಅಂತ ತಿಳ್ಕೊಂಡು ಸದಾ ಮೀನಕ್ಕ ಅವ್ರ ಥರನೇ ನಾನು ಸದಾ ನಿಶ್ಚಿಂತವಾಗಿರ್ತೀನಿ. ಮತ್ತು ಬಾಬಾ ಹೇಳ್ತಾರೆ, ಹಿಮ್ಮತ್ತೆ ಬಚ್ಚೆ ಮದೇದೆ ಬಾಬಾ ಅಂತ. ಸದಾ ನಾನು ಒಂದು ಧೈರ್ಯದ ಹೆಜ್ಜೆ ಇಟ್ಟುಕೊಂಡು ಬಾಬರವರ ಸಹಕಾರದಿಂದ ಮುಂದುವರಿತಾ ಇದ್ದೀನಿ ಮತ್ತು ಮೀನಕ್ಕ ಅವರಿಂದನೂ ಕೂಡ ನಾನು ಇದನ್ನೇ ಕಲ್ತ್ಕೊಂಡಿದ್ದೀನಿ. ಇವರಲ್ಲಿ ಹೇಳ್ಬೇಕು ಅಂತಂದರೆ ತುಂಬಾ ವಿಶೇಷತೆಗಳಿದೆ. ಸಾಲದಕ್ಕೆ ತುಂಬ ಸಹಕಾರದ ಮನೋಭಾವ ಇದೆ. ಎಲ್ಲರೂ ಕೂಡ ನಮ್ಮವರು, ನಮ್ಮ ಅಕ್ಕಂದರು ಚೆನ್ನಾಗಿ ಮುಂದುವರಿಬೇಕು ಅಂತ ತಿಳಿದು ಎಲ್ಲ ವಿಚಾರದಲ್ಲೂ ಕೂಡ ತುಂಬ ಸಹಕರಿಸ್ತಾರೆ. ಮತ್ತು ಸಮಯದಲ್ಲಿ ಸಹಕಾರ ಕೊಡ್ತಾರೆ. ಜೊತೆಗೆ ಯಾವಾಗಲೂ ಖುಷಿಯಾಗಿರ್ತಾರೆ ಹಾಗೂ ಜೊತೆಲಿರೋವಂಥವ್ರನ್ನೂ ಕೂಡ ಖುಷಿಯಲ್ಲಿಡ್ತಾರೆ.
ಹಾಗೆ ಇನ್ನೂ ಅವ್ರದ್ದು ವಿಶೇಷತೆಗಳು ಅಂತಂದರೆ ಅವರು ಗುಣಗ್ರಾಹಿಯಾಗಿದ್ದಾರೆ. ನಾವೇನಾದರೂ ನೆಗೆಟಿವ್ ಹೇಳಿದ್ರು ಕೂಡ ಅವರು ಅದನ್ನು ಪಾಸಿಟಿವಲ್ಲಿ ಮನವರಿಕೆ ಮಾಡಿಸ್ತಾರೆ, ಹಾಗಲ್ಲ ಹೀಗೆ ಅಂತ. ಆ ಗುಣ ನನಗೆ ಅವರಿಂದ ತುಂಬ ಇಷ್ಟ ಆಗಿದೆ. ಮತ್ತು ಇನ್ನೊಂದೇನಂತಂದರೆ ಎಂಥ ಪರಿಸ್ಥಿತಿ ಬಂದ್ರೂ ಕೂಡ ಅವರಲ್ಲಿರುವಂಥ ಖುಷಿನ ಕಳ್ಕೊಳ್ಳಲ್ಲ. ಭಾಳ ಖುಷಿಯಾಗಿ ಹಗೂರವಾಗಿರ್ತಾರೆ. ಎಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ರೂ ಸಹ ಅವ್ರು ಎಷ್ಟು ಹಗೂರವಾಗಿರ್ತಾರೆ ಅಂದರೆ ನಮಗೆ ಟೆನ್ಷನ್ ಅನಿಸ್ತಾ ಇರುತ್ತೆ. ಆದರೆ ಅವ್ರು ಅಷ್ಟೇ ಈಸಿಯಾಗಿರ್ತಾರೆ. ಮತ್ತು ಪ್ರತಿಯೊಂದು ಅಷ್ಟು ಈಸಿಯಾಗಿದ್ರೂ ಕೂಡ ಲಾಸ್ಟಲ್ಲಿ ನಾನು ನೋಡಿರೋದೇನಪ್ಪ ಅಂದರೆ ಒಂದೊಂದು ಬಾರಿ ಅನ್ಕೋತೀನಿ, ಇವ್ರು ಹಿಂಗಿದಾರಲ್ಲ, ಇಷ್ಟು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ, ಇಷ್ಟು ಹಗೂರವಾಗಿದ್ದಾರಲ್ಲ ಅಂತ. ಆದರೆ ಎಲ್ಲ ಕಾರ್ಯಕ್ರಮ ಆದಮೇಲೆ ಅದು ಸಕ್ಸಸ್ಫುಲ್ಲೇ ಆಗಿರುತ್ತೆ. ಆವಾಗ ನಾನು ಕೂಡ ಅವರಿಂದ ಅದನ್ನೇ ಕಲ್ತ್ಕೊಳ್ತಾ ಇದ್ದೀನಿ. ಮೀನಕ್ಕ ಅವರಿಂದ ನಮಗೆ ಅನೇಕ ರೀತಿಯ ಪ್ರೇರಣೆಗಳು ಸಿಕ್ಕಿದೆ. ಮೊದಲನೇದಾಗಿ ವಿಚಾರಗಳು ಏನೇ ಏರುಪೇರಾದರೂ ಕೂಡ ಅವರು ತಮ್ಮ ಸ್ಥಿತಿಯನ್ನು ಹಾಳು ಮಾಡ್ಕೊಳ್ಳೋದಿಲ್ಲ. ನಮಗೆ ಸೇವಾ ಕ್ಷೇತ್ರದಲ್ಲಿ ಅನೇಕ ಸೇವೆಗಳನ್ನು ಹೇಳಿರ್ತಾರೆ, ನಾವು ಅದರಲ್ಲಿ ಅರ್ಧಕ್ಕರ್ಧ ಮಾಡಿರ್ತೀವಿ, ಇನ್ನರ್ಧ ಬಿಟ್ಟಿರ್ತೀವಿ. ಆದರೂ ಕೂಡ ಅವರು ಒಮ್ಮೆಯೂ ಸಹ ನಮ್ಮ ಮೇಲೆ ಕೋಪಿಸ್ಕೊಂಡಿಲ್ಲ. ಇದನ್ನು ನಾವು ಬಹಳ ನಮ್ಮ ಒಂದು ವೈಯಕ್ತಿಕ ಪುರುಷಾರ್ಥದಲ್ಲೂ ಪ್ರೇರಣೆಯ ರೂಪದಲ್ಲಿ ನಾವು ತಗೊಂಡಿದ್ದೀವಿ. ಎರಡನೇದಾಗಿ ಅವರು ಮುರುಳಿಯನ್ನು ನುಡಿಸುವಂತಹ ಒಂದು ವಿಧಾನ ಏನಿದೆ ಅದು ಬಹಳ ರಮಣೀಯವಾಗಿರ್ತದೆ. ಅದರಿಂದಲೂ ಕೂಡ ನಾವು ಜ್ಞಾನವನ್ನು ಬಹಳ ಸುಲಭವಾಗಿ ನೆನಪಿಟ್ಕೊಳ್ಳುವಂತಹ ರೀತಿಯಾಗಿ ತಿಳಿಸ್ತಾರೆ. ಇದು ಕೂಡ ನಮ್ಮ ಜೀವನದಲ್ಲಿ ಒಂದು ಪ್ರೇರಣೆ ಕೊಡುವಂತಹ ಅಂಶ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ